ನಕಲಿ ದಾಖಲೆ ಪ್ರಕರಣ, ಬಾನಿಮಠ್ ಅರೆಸ್ಟ್. ಜಮೀನು ಮಾರಾಟ ವಂಚನೆ, ಇಬ್ಬರು ಅಧಿಕಾರಿಗಳು ಜೈಲಿಗೆ. ಹುಕ್ಕೇರಿಯಲ್ಲಿ ಅಧಿಕಾರಿಗಳಿಂದ ಜಮೀನು ವಂಚನೆ, ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಮಾರಾಟ. ಬಾಂಡ್ ರೈಟರ್ ಹಾಗೂ ಸಬ್ ರಿಜಿಸ್ಟ್ರಾರ್ ಬಂಧನ. ಜಾಮೀನು ಪಡೆದರೂ ಕೂಡ ವಶಕ್ಕೆ ಪಡೆದಿರುವ ಪೊಲೀಸರು. ನಕಲಿ ದಾಖಲೆ ಪ್ರಕರಣ, ಬಾನಿಮಠ್ ಅರೆಸ್ಟ್. ಜಮೀನು ಮಾರಾಟ ವಂಚನೆ, ಇಬ್ಬರು ಅಧಿಕಾರಿಗಳು ಜೈಲಿಗೆ. ಹುಕ್ಕೇರಿಯಲ್ಲಿ ಅಧಿಕಾರಿಗಳಿಂದ ಜಮೀನು ವಂಚನೆ, ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಮಾರಾಟ. ಬಾಂಡ್ ರೈಟರ್ ಹಾಗೂ ಸಬ್ ರಿಜಿಸ್ಟ್ರಾರ್ ಬಂಧನ. ಜಮೀನು ಮಾರಾಟ ವಂಚನೆ, ಸಬ್ ರಿಜಿಸ್ಟ್ರಾರ್ ಬಾನಿಮಠ್, ಬಾಂಡ್ ರೈಟರ್ ಆನಂದ್ ದಡ್ಡಿಮನಿ ಜೈಲಿಗೆ. ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಮಾರಾಟಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ಹುಕ್ಕೇರಿ ಸಬ್ ರಿಜಿಸ್ಟ್ರಾರ್ ಮಡಿವಾಳಯ್ಯ ಬಾನಿಮಠ್ ಹಾಗೂ ಬಾಂಡ್ ರೈಟರ್ ಆನಂದ್ ದಡ್ಡಿಮನಿ ಅವರನ್ನ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕೆಲ ದಿನಗಳ ಹಿಂದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕುರುಣಿ ಗ್ರಾಮದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿದ್ದ ಆರೋಪದಡಿ ಸಬ್ ರಿಜಿಸ್ಟ್ರಾರ್ ಬಾನಿಮಠ್ ಹಾಗೂ ಬಾಂಡ್ ರೈಟರ್ ಆನಂದ್ ದಡ್ಡಿಮನಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಅವರು A7 ಮತ್ತು A8 ಆರೋಪಿಗಳಾಗಿದ್ದು, ಪ್ರಕರಣ ದಾಖಲಾಗುತ್ತಿದ್ದಂತೆ ಇಬ್ಬರು ಪರಾರಿಯಾಗಿದ್ದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 8 ಆರೋಪಿಗಳಲ್ಲಿ 3 ಆರೋಪಿಗಳನ್ನು ಈಗಾಗಲೇ ಯಮಕನಮರಡಿ ಪೊಲೀಸರು ಬಂಧಿಸಿದ್ದರು. ಆದರೆ ಸಬ್ ರಿಜಿಸ್ಟ್ರಾರ್ ಹಾಗೂ ಬಾಂಡ್ ರೈಟರ್ ಆರೋಪಿಗಳು ಮಾತ್ರ ಪರಾರಿಯಾಗಿದ್ದರು. ಈ ಹಿನ್ನೆಲೆಯಲ್ಲಿ ಇಬ್ಬರು ಅಂತರ್ಕಾಲಿಕ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದರು. ನಿನ್ನೆಯಷ್ಟೇ ನ್ಯಾಯಾಲಯವು ಇಬ್ಬರು ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಯಮಕನಮರಡಿ ಪೊಲೀಸ್ ಠಾಣೆಗೆ ಹಾಜರಾಗಿ ಜಾಮೀನು ಪಡೆಯುವ ಸಂದರ್ಭದಲ್ಲಿ ಜಾಮೀನು ಮಂಜೂರಾಗಿದ್ದರೂ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಜಾಮೀನು ಮಂಜೂರಾದರೂ ಬಂಧನಕ್ಕೆ ಕಾರಣವೇನೆಂದರೆ, ನಿನ್ನೆಯಷ್ಟೇ ಹುಕ್ಕೇರಿ ಠಾಣೆಯಲ್ಲಿ ಕುರಣಿ ಗ್ರಾಮದಲ್ಲಿ ಜಮೀನು ಖರೀದಿಗೆ ಸಂಬಂಧಿಸಿದಂತೆ ನಕಲಿ ದಾಖಲೆ ಸೃಷ್ಟಿಸಿದ ಆರೋಪದಡಿಯಲ್ಲಿ ಮತ್ತೊಂದು ಹೊಸ ಪ್ರಕರಣ ದಾಖಲಾಗಿತ್ತು. ಹೊಸ ಪ್ರಕರಣ ದಾಖಲಾಗಿರುವ ಮಾಹಿತಿ ತಿಳಿಯದೆ ಪೊಲೀಸರು ಠಾಣೆಗೆ ಹಾಜರಾದ ಈ ಇಬ್ಬರು ವಂಚನೆ ಆರೋಪಿಗಳನ್ನು ಯಮಕನಮರಡಿ ಪೊಲೀಸರು ವಶಕ್ಕೆ ಪಡೆದು ಹುಕ್ಕೇರಿ ಪೊಲೀಸರಿಗೆ ಹಸ್ತಾಂತರಿಸಿದ್ದಾರೆನ್ನಲಾಗಿದೆ. ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನ ವಿಧಿಸಿ ಗೋಕಾಕ್ ಸಬ್ ಜೈಲಿಗೆ ರವಾನಿಸಲಾಗಿದೆ.